ಬಿಗ್ ಬಾಸ್ ಕನ್ನಡ ಸೀಸನ್ 12 50 ದಿನಗಳನ್ನ ಪೂರೈಸಿದೆ. 50 ದಿನಗಳನ್ನ ಪೂರೈಸ್ತಾ ಇದ್ದಂತೆ ಲೆಕ್ಕಾಚಾರಗಳು ಕೂಡ ಜೋರಾಗಿ ನಡೀತಾ ಇದೆ. ಈ ಬಾರಿಯ ಸೀಸನ್ ನ ವಿನ್ನರ್ ಅವರಾಗಬಹುದು, ಇವರಾಗಬಹುದು, ರನ್ನರ್ ಇವರಾಗಬಹುದು, ಅಥವಾ ಇವರಾಗಬಾರ್ದು, ಇವರಿಗೆ ಟ್ರೋಫಿ ಸಿಗಬಾರ್ದು ಅನ್ನೋ ಚರ್ಚೆಗಳು ಕೂಡ ಜೋರಾಗಿ ನಡೀತಾನೆ ಇದೆ. ಇನ್ನು ಈ ಬಾರಿಯ ಸೀಸನ್ ನಲ್ಲಿ ಪ್ರಮುಖವಾಗಿ 4 ಹೆಸರುಗಳು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಈ 4ರಲ್ಲಿ ಒಬ್ರು ಬಿಗ್ ಬಾಸ್ ವಿನ್ನರ್ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಲೆಕ್ಕಾಚಾರಗಳು ಕೂಡ ಜೋರಾಗಿ ನಡೀತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಕಾಮಿಡಿ ಮೂಲಕವೇ ಸದ್ದು ಮಾಡ್ತಾ ಇರುವಂತಹ ಮಂಡ್ಯದ ಹೈದ ಗಿಲ್ಲಿ ನಟ, ಹಾಗೇನೆ ಮುಗ್ಧತೆ ಮತ್ತು ತಮ್ಮ ವ್ಯಕ್ತಿತ್ವದ ಮೂಲಕವೇ ಬಿಗ್ ಬಾಸ್ ಮನೆಯಲ್ಲಿ ಹಾಗೆ ಬಿಗ್ ಬಾಸ್ ವೀಕ್ಷಕರ ಮನಸ್ಸಿನಲ್ಲಿ ಸ್ಥಾನವನ್ನ ಪಡೆದಿರುವಂತಹ ಕರಾವಳಿಯ ಬೆಡಗಿ ರಕ್ಷಿತಾ ಶೆಟ್ಟಿ. ಇನ್ನೋರ್ವ ಸ್ಪರ್ಧಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಬರೀ ವಿವಾದಗಳಿಂದಲೇ ಸದ್ದು ಮಾಡುತ್ತಾ ತಮ್ಮ ಮಾತಿನಿಂದಲೇ ಒಂದಷ್ಟು ವಿವಾದಕ್ಕೆ ಕಾರಣವಾಗಿರುವಂತಹ ಅಶ್ವಿನಿ ಗೌಡ, ಹಾಗೆಯೇ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಬಂದು ತಮ್ಮ ವ್ಯಕ್ತಿತ್ವದ ಮೂಲಕವೇ ಗಮನ ಸೆಳೀತಾ ಇರುವಂತಹ ರಘು ಅವರು ಕೂಡ ಈ ಬಾರಿಯ ವಿನ್ನರ್ ಆಗುವಂತಹ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾನೆ ಇದೆ. ಒಂದಷ್ಟು ಜನ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ರೆ, ಇದೀಗ ಸೆಲೆಬ್ರಿಟಿಗಳು ಕೂಡ ತಮ್ಮ ನೆಚ್ಚಿನ ಸ್ಪರ್ಧಿಗಳ ಬಗ್ಗೆ ಸಿಕ್ಕಂತಹ ಅವಕಾಶಗಳಲ್ಲಿ ಮಾತಾಡ್ತಾ ಇದ್ದಾರೆ. ಇದೀಗ ಕರಾವಳಿಯ ಹುಡುಗ ಬಿಗ್ ಬಾಸ್ ಕನ್ನಡ ಸೀಸನ್ 9ರ ವಿನ್ನರ್ ಆಗಿರುವಂತಹ ರೂಪೇಶ್ ಶೆಟ್ಟಿ ಅವರು ಕೂಡ ಈ ಬಾರಿಯ ಸೀಸನ್ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ನನ್ನ ಫೇವರೇಟ್ ಸ್ಪರ್ಧಿ ಅನ್ನೋದನ್ನ ಅವರು ರಿವೀಲ್ ಮಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತೇ ಇದೆ, ರೂಪೇಶ್ ಶೆಟ್ಟಿ ಅವರ ಜೈ ಸಿನಿಮಾ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಈ ಸಿನಿಮಾಗೆ ಸಂಬಂಧಪಟ್ಟಂತೆ ಸಂದರ್ಶನದಲ್ಲಿ ರಕ್ಷಿತಾ ಪರವಾಗಿ ಅವರು ಮಾತನಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರೋಮೋಗಳಿರ್ಬೋದು ಅಥವಾ ವಿಡಿಯೋಗಳನ್ನ ನಾನು ನೋಡ್ತಾನೆ ಇದ್ದೀನಿ. ಎಲ್ಲ ಅಪ್ಡೇಟ್ಗಳು ನನಗೆ ಸಿಗ್ತಾನೆ ಇರ್ತದೆ. ಅದರಲ್ಲೂ ಕೂಡ ಈ ಬಾರಿಯ ಸೀಸನ್ ನಲ್ಲಿ ನನಗೆ ಇಬ್ರು ಪರಿಚಯ ಇದ್ದಾರೆ. ಜಾನ್ವಿ ಹಾಗೂ ರಾಶಿಕಾ ಶೆಟ್ಟಿ ಪರಿಚಯ. ಜಾನ್ವಿ ಅವರು ಅವ್ರ ಜೊತೆ ಸಿನಿಮಾದ ಹೀರೋಯಿನ್ ಆಗಿ ಪಾತ್ರವನ್ನ ನಿಭಾಯಿಸಿದ್ರು, ಹಾಗಾಗಿ ಅವರ ಪರಿಚಯ ನನಗಿದೆ ಅಂತ ರೂಪೇಶ್ ಹೇಳಿದ್ದಾರೆ. ಇನ್ನು ರಕ್ಷಿತಾ ಶೆಟ್ಟಿ ನಮ್ಮ ಊರವರು, ಆದ್ರೆ ನನಗೆ ಅವರ ಮುಖತಃ ಪರಿಚಯ ಇಲ್ಲ. ಅವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ. ನಮ್ಮ ಊರವರು, ಸೊ ಅವರು ಪರಿಚಯ ಅಂತಾನೆ ಹೇಳ್ಬಹುದಲ್ವಾ ಅಂತ ರೂಪೇಶ್ ಹೇಳಿದ್ದಾರೆ. ನಾನು ಆರಂಭದಲ್ಲೇ ಹೇಳಿದ್ದೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ತುಂಬಾ ದಿನ ಇರ್ತಾರೆ ಅಂತ. ಹಾಗೆ ಆಯ್ತು, 50 ದಿನಗಳನ್ನ ಪೂರೈಸಿದ್ದಾರೆ. ಅವರು ಆಡ್ತಾ ಇರುವ ರೀತಿಯಲ್ಲಿ ಒಂದು ಮುಗ್ಧತೆ ಇದೆ. ಅಲ್ಲಿ ಅವರು ಕ್ಯಾಲ್ಕುಲೇಷನ್ಸ್ ಮಾಡಿ ಆಟವನ್ನ ಆಡ್ತಾ ಇಲ್ಲ. ಅವರ ಆಟದಲ್ಲಿ ಇನ್ನೋಸೆನ್ಸ್ ಕಾಣಿಸ್ತಾ ಇದೆ. ಹಾಗಾಗಿ ಅವರು ಬಿಗ್ ಬಾಸ್ ವಿನ್ನರ್ ಆಗುವಂತಹ ಸಾಧ್ಯತೆ ಇದೆ. ಇನ್ನೂ ಕೂಡ ತುಂಬಾ ದಿನ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ ಅಂತ ರೂಪೇಶ್ ಶೆಟ್ಟಿ ಭವಿಷ್ಯವನ್ನ ನೋಡ್ತಿದ್ದಾರೆ. ಅಲ್ಲಿ ವರ್ಕ್ ಆಗುವಂಥದ್ದು ಆ ಇನ್ನೋಸೆನ್ಸ್ ಅವರಲ್ಲಿ ಅದು ಕಾಣಿಸ್ತಾ ಇದೆ. ಈ ಮೊದಲು ಅವರಿಗೆ ನೆಗೆಟಿವ್ ಪ್ರತಿಕ್ರಿಯೆ ಇತ್ತು. ಈಗ ನಮ್ಮ ಊರಿಂದ ಹೋಗಿ ಅಲ್ಲಿ ಪಾಸಿಟಿವ್ ಆಗಿ ಹೊರಗೆ ಬರೋದು ಅಂದ್ರೆ ಅದೇ ದೊಡ್ಡ ಸಾಧನೆ. ಅವರು ವಿನ್ನರ್ ಆಗ್ಬೇಕು ಅಂತ ಏನಿಲ್ಲ. ಜನರ ಇಷ್ಟು ಮಟ್ಟಿನ ಪ್ರೀತಿಯನ್ನ ಗಳಿಸಿದ್ದಾರೆ ಅಂದ್ರೆ ಅದೇ ಅವರಿಗೆ ದೊಡ್ಡ ಸಾಧನೆ, ಅದೇ ಅವರಿಗೆ ದೊಡ್ಡ ಬಹುಮಾನ ಅನ್ನೋ ರೀತಿಯಲ್ಲಿ ರೂಪೇಶ್ ಹೇಳಿದ್ದಾರೆ. ಬಿಗ್ ಬಾಸ್ಗೆ ಹೋಗಿ ಬರುವ ಜನರು ಪ್ರೀತಿನ ಪಡ್ಕೊಂಡು ಹೊರಗೆ ಬರೋದಿದೆ, ಅದೇ ದೊಡ್ಡ ಸಾಧನೆ. ಅದು ಪ್ಲಾನ್ ಮಾಡಿ ಆಗಲ್ಲ. ಪ್ಲಾನ್ ಮಾಡ್ಕೊಂಡು ಅಲ್ಲಿ ಹಿಂಗಿದ್ರೆ ಹಿಂಗಾಗತ್ತೆ, ಹಂಗಿದ್ರೆ ಹಿಂಗಾಗತ್ತೆ, ಅದು ಆಗಲ್ಲ. ಅದೊಂದು ಫ್ಲೋ ನಲ್ಲಿ ನಿಮ್ಮ ನ್ಯಾಚುರಲ್ ಗುಣ ಏನಿದೆ ಅದು ಹೊರಗೆ ಬಂದೇ ಬರುತ್ತೆ. ಆ ಗುಣವೇ ಅಲ್ಲಿ ರಕ್ಷಿತಾ ಅವರದ್ದು ಕಂಡು ಬರ್ತಾ ಇದೆ. ಅವ್ರು ನ್ಯಾಚುರಲ್ ಆಗಿ ಹೇಗಿದ್ದಾರೋ ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇದ್ದಾರೆ. ರಕ್ಷಿತಾ ಹೋಗೋದಕ್ಕೆ ಮುಂಚೆ ಬಹುಶಃ ನಮ್ಮೂರಲ್ಲೂ ಕೂಡ ಕೆಲವರು ಅವರನ್ನ ಒಂದ್ ಸ್ವಲ್ಪ ನೆಗೆಟಿವ್ ಆಗಿ ನೋಡ್ತಾ ಇದ್ರು. ಕೆಲವು ವಿಡಿಯೋಗಳನ್ನ ನೋಡಿ ಏನೇನೋ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ಈಗ ಅದು ಪಾಸಿಟಿವ್ ಆಗಿ ಬದಲಾಗಿದೆ. ಪಾಸಿಟಿವ್ ಪ್ರತಿಕ್ರಿಯೆಗಳು ಅವರಿಗೆ ಸಿಕ್ಕಿದೆ ಅಂತ ರೂಪೇಶ್ ಶೆಟ್ಟಿ ಹೇಳಿದ್ದಾರೆ. ನನಗೆ ರಕ್ಷಿತಾ ಶೆಟ್ಟಿ ಅವರ ರಿಯಲ್ ಕ್ಯಾರೆಕ್ಟರ್ ಏನು, ಅವರ ವಯಸ್ಸೇನು ಅದೆಲ್ಲವೂ ಕೂಡ ಗೊತ್ತಿಲ್ಲ. ನಂಗೆ ಆಕೆಯನ್ನ ನೋಡಿದಾಗ ಒಂದು ತಂಗಿಯನ್ನ ನೋಡ್ದಂಗೆ ಫೀಲ್ ಆಗತ್ತೆ. ಆ ಎನರ್ಜಿ ಹಾಗೂ ಯಾವುದೇ ಫಿಲ್ಟರ್ ಇಲ್ಲದೆ ಮನಸ್ಸಲ್ಲಿ ಏನ್ ಬರುತ್ತೋ ಅದನ್ನ ಹಾಗೇ ಹೇಳ್ತಾ ಹೋಗ್ತಾರೆ. ಒಟ್ಟಿನಲ್ಲಿ ಮಜಾ ಕೊಡ್ತಾ ಇದ್ದಾರೆ. ಅವರು ಗೆಲ್ಲಿ ಅಂತ ನಾನು ಆಶಿಸ್ತೇನೆ. ಆಲ್ ದಿ ಬೆಸ್ಟ್ ಹೇಳ್ತೀನಿ ಅಂತ ರೂಪೇಶ್ ಹೇಳಿದ್ದಾರೆ. ಇನ್ನು ಧ್ರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇದೇ ಸಂದರ್ಭದಲ್ಲಿ ಅವರು ಮಾತನಾಡಿದ್ದಾರೆ. ಅವತ್ತು ರಕ್ಷಿತಾ ವಿರುದ್ಧವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಧ್ರುವಂತ್ ನಮ್ಮ ಮಂಗಳೂರಲ್ಲಿ ಈ ರೀತಿ ಮಾತಾಡೋದಿಲ್ಲ ಕನ್ನಡ ಅಂತ. ಆದ್ರೆ ಧ್ರುವಂತ್ ಅವತ್ತು ಯಾಕೆ ಆ ರೀತಿ ಮಾತನಾಡಿದ್ರು ನನಗೆ ಗೊತ್ತಿಲ್ಲ. ನಮ್ಮ ಊರಲ್ಲಿ ಈ ರೀತಿ ಮಾತನಾಡೋದು ತುಂಬಾ ಸಹಜ. ಧ್ರುವಂತ್ ಅವರು ಹೊರಗಡೆ ಜಾಸ್ತಿ ಇದ್ದಿದ್ದಕ್ಕೋ ಏನೋ
ಅವರಿಗೆ ಈ ವಿಚಾರ ಗೊತ್ತಿಲ್ಲದೆ ಇರಬಹುದು. ಹಾಗಾಗಿ ಅವತ್ತು ಧ್ರುವಂತ್ ಆ ರೀತಿ ಮಾತಾಡಿರ್ಬೋದು ಅಂತ ರೂಪೇಶ್ ಹೇಳಿದ್ದಾರೆ. ಕೇವಲ ರೂಪೇಶ್ ಮಾತ್ರ ರಕ್ಷಿತಾ ಪರವಾಗಿ ಮಾತುಗಳನ್ನ ಆಡಿಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 4 ಸ್ಪರ್ಧೆ ಆಗಿರುವಂತಹ ಪ್ರಥಮ್ ಅವರು ಕೂಡ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ನನಗೂ ಕೂಡ ರಕ್ಷಿತಾ ಅವರು ಇಷ್ಟ, ಅವರು ವಿನ್ನರ್ ಆದ್ರೆ ಖುಷಿ ಅನ್ನೋ ಮಾತನ್ನ ಹೇಳಿದ್ರು. ಯಾವುದೇ ರೀತಿಯಾದಂತಹ ಮುಖವಾಡ ಇಲ್ಲದೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತಾ ಇದ್ದಾರೆ. ಮುದ್ದಾಗಿ ಅವರು ಕನ್ನಡ ಮಾತಾಡೋದೇ ಕೇಳೋದೇ ಒಂಥರ ಖುಷಿ ಕೊಡುತ್ತೆ. ಅವರು ವಿನ್ನರ್ ಆದ್ರೆ ತುಂಬಾ ಸಂತೋಷದ ವಿಚಾರ ಅಂತ ಅವ್ರು ಹೇಳಿದ್ದಾರೆ. ಹಾಗೆ ಗಿಲ್ಲಿ ನಟ ಕೂಡ ನನ್ಗಿಷ್ಟ, ಹಳೆ ಪರಿಚಯ, ಅವ್ರು ವಿನ್ನರ್ ಆದ್ರೂ ಕೂಡ ಖುಷಿನೇ. ಇಬ್ರಲ್ಲಿ ಯಾರಾದ್ರೂ ಒಬ್ರು ಈ ಬಾರಿಯ ಸೀಸನ್ ಅಲ್ಲಿ ವಿನ್ನರ್ ಆಗ್ತಾರೆ. ಇಬ್ರು ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅವರು ಮುಗ್ಧತೆಯ ಮೂಲಕವೇ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ಎಲ್ಲ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಆಕ್ಟಿವ್ ಆಗಿರ್ತಾರೆ, ಎಲ್ಲರ ಜೊತೆ ಬೆರೀತಾರೆ. ಈ ರೀತಿಯಾದಂತಹ ಸ್ಪರ್ಧಿಗಳು ಬಿಗ್ ಬಾಸ್ ಶೋ ನಲ್ಲಿದ್ರೆ ಖಂಡಿತವಾಗ್ಲೂ ಅದಕ್ಕೊಂದು ಮಜಾ ಸಿಗತ್ತೆ. ರಿಯಲ್ ಆಗಿ ಅವರು ಆಟವನ್ನ ಆಡ್ತಾ ಇದ್ದಾರೆ, ಯಾವುದೇ ರೀತಿಯಾದಂತಹ ಮುಖವಾಡ ಧರಿಸದೆ ತುಂಬಾ ಚೆನ್ನಾಗಿ ಆಟವನ್ನ ಆಡ್ತಾ ಇದ್ದಾರೆ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಅಂತ ಪ್ರಥಮ್ ಹೇಳಿದ್ದಾರೆ. ನಾನು ಕೂಡ ಅದೇ ರೀತಿಯಾದಂತಹ ಅಭಿಪ್ರಾಯವನ್ನ ಹೊಂದಿದ್ದೇನೆ ಅಂತ ಅವರು ಹೇಳಿದ್ದಾರೆ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ರಕ್ಷಿತಾ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ವ್ಯಕ್ತವಾಗ್ತಾ ಇದೆ. ಸೆಲೆಬ್ರಿಟಿಗಳಾದಂತಹ ಜೊತೆಗೆ ಈ ಹಿಂದಿನ ಸೀಸನ್ಗಳಲ್ಲಿ ವಿನ್ನರ್ ಆದವರೇ ಅವರಿಗೆ ಬೆಂಬಲವನ್ನ ನೀಡ್ತಾ ಇರೋದು ಅಚ್ಚರಿ ಮೂಡಿಸಿದೆ. ಇತ್ತೀಚೆಗೆ ಕಳೆದ ಸೀಸನ್ ಅಲ್ಲಿ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಸ್ಪರ್ಧೆಯಾಗಿದ್ದಂತಹ ಶಿಶಿರ್ ಶಾಸ್ತ್ರಿ ಅವರು ಕೂಡ ಹೇಳ್ಕೊಂಡಿದ್ರು, ನನಗೆ ರಕ್ಷಿತಾ ಶೆಟ್ಟಿ ಅವರು ಇಷ್ಟ, ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಅವರು ವಿನ್ನರ್ ಆಗಬಹುದು ಅಂತ. ಹೀಗೆ ರಕ್ಷಿತಾ ಪರವಾಗಿ ಸಾಕಷ್ಟು ಮಂದಿ ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ವೀಕ್ಷಕರಲ್ಲೂ ಕೂಡ ಕುತೂಹಲ ಇದೆ, ಈ ಬಾರಿಯ ವಿನ್ನರ್ ರಕ್ಷಿತಾ ಶೆಟ್ಟಿ ಆಗಬಹುದಾ ಅಂತ. ಆದ್ರೆ ಇದಕ್ಕೆ ಕಾಲವೇ ಉತ್ತರ ಕೊಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಸಿಗುವಂತಹ ಸಂದರ್ಭ ಬರುತ್ತೆ. ಅಲ್ಲಿವರೆಗೂ ಕೂಡ ಎಲ್ಲರೂ ಕುತೂಹಲದಿಂದ ಕಾಯ್ಬೇಕಷ್ಟೆ.